ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. 86ನೇ ದಿನ ಬಿಗ್ ಬಾಸ್ ಮೇಲೆ ಏನ್ ನಡೀತು, ಯಾರ ಜಗಳ ಆಡಿದ್ರು, ಅವರು ಯಾರು ಸರಿ ಯಾರು ತಪ್ಪು. ಮೊದಲೇದಾಗಿ ತನಿಷಾ ಮತ್ತು ಕಾರ್ತಿಕ್ ಅವ್ರ ಮೇಲೆ ವಾದ ಬರುತ್ತೆ. ಕಾರ್ತಿಕ್ ಅವ್ರ ಗೇಮ್ ಮಾಡಕ್ ಸೆಲೆಕ್ಟ್ ಮಾಡಲ್ಲ, ಏನಕ್ಕೆ ಸೆಲೆಕ್ಟ್ ಮಾಡಿಲ್ಲ ಅಂತ ತನಿಷ್ ಅವ್ರು ಹೇಳ್ತಾರೆ. ಮತ್ತೆ ತನಿಷ್ ಅವ್ರು ಈ ವಿಷಯ ಕರೆಕ್ಟ್ ಆಗಿದ್ರ ಅಂತ ಹೇಳ್ತೇನೆ. ಅದಾದ್ಮೇಲೆ ಮನೆಗೆ ಸ್ವಾಮೀಜಿ ಬರ್ತಾರೆ. ಸ್ವಾಮೀಜಿ ಅವರು ಯಾರ ಭವಿಷ್ಯ ಹೇಗಿತ್ತು ಅಂತ ನೀವು ನೋಡಿರ್ತೀರ. ಅದರಲ್ಲಿ ಪಾಸಿಟಿವ್ ಆಗಿತ್ತು, ನೆಗೆಟಿವ್ ಆಗಿತ್ತು ಅಂತ ಹೇಳ್ತೀನಿ. ಅದಾದ್ಮೇಲೆ ನೋಡಿ ತುಕಾಲಿ ಅವರು ತನಿಷ್ ಅವ್ರು ಜಗಳ ಆಗ್ತಾರೆ. ಇದೇ ಟಾಸ್ಕ್ ವಿಷಯದಲ್ಲಿ ಅವರಿಬ್ಬರಲ್ಲಿ ಕರೆಕ್ಟ್ ಆಗಿ ಯಾರು ಸರಿ. ತನಿಷ್ ಅವರನ್ನ ಕ್ಯಾಪ್ಟನ್ ಗೆ ಸರಿಯಾಗಿ ಉಪಯೋಗಿಸ್ಕೊಂಡ್ರ. ಬಾಸ್ ಮನೆಯಲ್ಲಿ ಜಗಳ ಆಡ್ತಾ ಇದ್ರೆ ಅದಕ್ಕೆ ತುಪ್ಪ ಸುತ್ತಿದ್ದು ನಮ್ರತನ. ಇದು ವಿಷಯನ ಕರೆಕ್ಟ್. ಸಂಗೀತ ಮತ್ತು ಕಾರ್ತಿಕ್ ಇಬ್ರು ಒಂದಾದ್ರ. ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇದಾಗಿ ನೋಡಿ ನಮ್ರತ ಸಂಗೀತ ಅವರ ಜೊತೆ ಕನ್ವರ್ಷನ್ ಆಗುತ್ತೆ. ಈ ಮನೆಯಲ್ಲಿ ನಾನು ಒಬ್ಬಳಿದಾಗ ತುಂಬಾ ಕೂಲ್ ಆಗಿದ್ದೀನಿ, ತುಂಬಾ ಬೇಜಾರಾಗಿತ್ತು, ತುಂಬಾ ಆದಾಗಿತ್ತು ಅಂತ ಸಂಗೀತ ಅವರು ನಮ್ರತ ಅಂತ ಹೇಳ್ಕೊಂತಾರೆ. ಬಟ್ ನೀವೆಲ್ಲ ಅನುಭವಿಸಿಲ್ಲ ಅಂತ ಹೇಳ್ತಾರೆ. ಎಲ್ಲ ಒಂದು ವಿಷಯದಲ್ಲಿ ಸಂಗೀತ ಹೇಳೋದು ಕರೆಕ್ಟ್. ಏನಕ್ಕಂದ್ರೆ ಲಾಯಾಲಿಟಿ ಆಗಿ ಒಬ್ಬ ಕೇವಲ ಸಿಂಗಲ್ ಆಗಿದ್ದು ಸಂಗೀತ ಮಾತ್ರನೇ. ಅದಾದ್ಮೇಲೆ ಹ್ಯಾಪಿ ನ್ಯೂ ಇಯರ್ ಪಾರ್ಟಿ ಬರುತ್ತೆ. ಈ ಪಾರ್ಟಿಯಲ್ಲಿ ತನಿಷಾ ಕ್ಯಾಪ್ಟನ್ ಆಗಿರೋ ಕಾರಣ 6 ಜನ ಮಾತ್ರ ಸೆಲೆಕ್ಟ್ ಮಾಡಬೇಕು. ಇನ್ನ 3 ಈ ಪಾರ್ಟಿಯಲ್ಲಿ ಸೇರುವಾಗಿಲ್ಲ, ಪಾರ್ಟಿ ಮಾಡಾಗಿಲ್ಲ ಅಂತ ಹೇಳಿ ಬಿಗ್ ಬಾಸ್ ಕಡೆಯಿಂದ ಹಾಡು ಬರುತ್ತೆ. ಆ ಟೈಮ್ ಅಲ್ಲಿ ಮೊದಲನೇದಾಗಿ ವರ್ತೂರ್ ಅವ್ರನ್ನ, ಮೈಕಲ್ ಅವ್ರನ್ನ, ನಮ್ರತವನ್ನ ಹೊರಗಿಡ್ತಾರೆ. ತನಿಷಾ ಅವರು ತುಂಬಾ ಬೇಜಾರಾಗಿದ್ರು ಕೂಡ ತನಿಷಾ ಸೆಲೆಕ್ಟ್ ಮಾಡಿ ಅಂತ ಹೇಳಿದಾಗ ಸೆಲೆಕ್ಟ್ ಮಾಡ್ಲಿಲ್ಲ. ಹೋಗಿ ಬಾತ್ರೂಮ್ ಅಳ್ತಾ ಇದ್ರು. ಕೂಲ್ ಮಾಡಕ್ ಹೋದ್ರು, ಕೂಲ್ ಆಗ್ಲೇ ಇಲ್ಲ ನಮ್ರತ ಅವರು. ಇದಾದ್ಮೇಲೆ ಬೆಳಿಗ್ಗೆ ಆಗುತ್ತೆ ಹೇಳಿದಲ್ಲ. ಇನ್ನ ಸ್ವಾಮೀಜಿ ಬರ್ತಾರೆ. ಈ ಸ್ವಾಮೀಜಿ ಬಂದ್ಮೇಲೆ ಸ್ವಾಮೀಜಿ ಅವರು ಹೇಳಿದ್ ಮಾತ್ರ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಸ್ವಲ್ಪ ನೆಗೆಟಿವ್ ಇತ್ತು. ಅದರಲ್ಲಿ ಪ್ರತಾಪ್ರಿಗೆ ಕುಟುಂಬ ಜೊತೆ ಇರಬೇಡ ಅಂತ ಹೇಳಿದ್ರು. ವರ್ತೂರ್ ಅವ್ರಿಗೆ ಟ್ಯಾಟೋ ತೆಗಿಸಿ ಅಂತ ಹೇಳಿದ್ರು. ನಿಮ್ಮ ಅಪ್ಪ ನಿಮ್ಮ ಹೆಸರು ಉಳಿಸಿದ್ಯಾ, ನೀನ್ ಸ್ವಂತ ಏನು ಸಂಪಾದನೆ ಮಾಡಿಲ್ಲ, ನೀನ್ ಸ್ವಂತ ಸಂಪಾದನೆ ಮಾಡಂತ ಸಜೆಷನ್ ಕೊಟ್ಟರು ಸ್ವಾಮೀಜಿ ಅವರು. ಅದಾದ್ಮೇಲೆ ಪಾಸಿಟಿವ್ ಸಿಕ್ಕಿದ್ದು ಮಾತ್ರ ವಿನಯ್ ಮತ್ತು ಸಂಗೀತ ಅವರಿಗೆ. ತುಂಬಾ ಪಾಸಿಟಿವ್ ಎನರ್ಜಿ ಕೊಟ್ಟವ್ರಿಗೆ ತುಂಬಾ ಉಪಯೋಗ ಇದೆ. ತುಂಬಾ ಒಳ್ಳೆ ವರ್ಷ ಆಗುತ್ತೆ 2024 ಅಂತ. ಅದಾದ್ಮೇಲೆ ನಮ್ರತಗೂ ನಿಮ್ಗೆ ಬಾಯ್ ಫ್ರೆಂಡ್ ಸಿಗ್ತಾರ ಅಂತ ಹೇಳಿದ್ರು. ಮತ್ತೆ ಈ ಸ್ವಾಮೀಜಿ ಹೇಳಿದ ಹೇಳಿಕೆಗಳು ನಿಮ್ಗೆ ಯಾವ ರೀತಿ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ನೋಡಿ ಆಮೇಲೆ ತನಿಷಾ ಅವರು ಕಾರ್ತಿಕ್ನ, ಸಂಗೀತನ ಮತ್ತು ತುಕಾಲಿ ಅವ್ರನ್ನ ಈ ಗೇಮ್ ಅನ್ನ ಸೆಲೆಕ್ಟ್ ಮಾಡಲ್ಲ. ಆದ ಕಾರಣ ಕೊಡೋದೇನಂದ್ರೆ ಕಾರ್ತಿಕ್ಗೆ ತಾಳ್ಮಿರಲ್ಲ, ಕೋಪ ಪಡ್ಕೊಂತಾರೆ, ಸ್ವಲ್ಪ ಆತರ ಜಾಸ್ತಿ. ಆದ ಕಾರಣ ಸೆಲೆಕ್ಟ್ ಮಾಡಲ್ಲ ಅಂತಾರೆ. ಸಂಗೀತ ಅವ್ರನ್ನ ಎಲ್ಲೊಂದ್ ಕಡೆ ಡಿಸಿಷನ್ ತಗೊಳಕ್ ಆಗಲ್ಲ. ಅವರು ತುಂಬಾ ಆರ್ಗ್ಯುಮೆಂಟ್ ಮಾಡ್ತಾರೆ, ವಾದ ಮಾಡ್ತಾರೆ, ಅವ್ರಿಗೆ ತಾಳ್ಮಿರಲ್ಲ ಅಂತ ರೀಸನ್ ಕೊಡ್ತಾರೆ. ಅದಾದ್ಮೇಲೆ ತುಕಾಲಿ ಅವರು ಸ್ವಲ್ಪ ವಿಚಿತ್ರವಾಗಿ ಆಡ್ತಾರೆ. ಅವರು ಗೇಮ್ ಬಂದಾಗ ವಾಯ್ಸ್ ರೈಸ್ ಮಾಡ್ತಾರೆ, ಅನವಶ್ಯಕವಾಗಿ ಅಂತ ಹೇಳ್ತಾರೆ. ಇದಾದ್ಮೇಲೆ ವಾರ್ ಬರುತ್ತೆ. ಒಳಗಡೆ ಬರ್ತಾರೆ ತನಿಷಾ ಅವರು. ಇದೆಲ್ಲ ಟಿವಿಯಲ್ಲಿ ತೋರಿಸಿರ್ತಾರೆ ಅವ್ರಿಗೆ, ಅಲ್ಲಿರೋ ಪ್ಲೇಯರ್ಸ್ ಗೆ. ಅದಾದ್ಮೇಲೆ ಉರಿಯೋ ಬೆಂಕಿಗೆ ತುಪ್ಪ ಹಾಕಿದ್ರ ಅಂತ ನೋಡಿ, ಸೇಮ್ ಆಸ್ ಇಟ್ ಈಸ್. ಅಲ್ಲಿ ಎಲ್ಲರೂ ಕೂಲ್ ಆಗಿರ್ತಾರೆ, ಬೇಕಂತಾನೆ ಕೆಣಕ್ತಾ ಇರ್ತಾರೆ ಅಲ್ಲಿನ ಪ್ಲೇಯರ್ಸ್ ನ. ಕಾರ್ತಿಕ್ನ ನನ್ನ ಸೆಲೆಕ್ಟ್ ಮಾಡಿರ, ನಿಮ್ ಸೆಲೆಕ್ಟ್ ಮಾಡಿರ ಅಂತ ಅವ್ರು ಆಲ್ರೆಡಿ ಈ ವಿಡಿಯೋನ ಟಿವಿಯಲ್ಲಿ ನೋಡಿರ್ತಾರೆ. ಅವ್ರು ಒಂದೇ ಕಾರಣ ಕೊಡ್ತಾರೆ. ತನಿಷ್ ಅವ್ರು ತುಂಬಾ ಇಷ್ಟ ಆಯ್ತು. ಏನಕ್ಕಂದ್ರೆ ಈಗ ಪಾರ್ಟಿ ವಿಷಯ ಬಂದಾಗ ಎಲ್ಲರೂ ಸೇರಿ 6 ಜನ ಸೇರಿಸಿ ಆಡ್ಸಿದ್ರಿ. ಈಗ ಗೇಮ್ ಅಂತ ಬಂದಾಗ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ನಿ. ಏನಕ್ಕಂದ್ರೆ ಪ್ರತಿಯೊಬ್ಬರಿಗೂ ಎಲ್ಲದರಲ್ಲೂ ಒಬ್ಬರನ್ನೇ ತಗೊಂಡು ಹೋಗ್ತಾ ಇದ್ರೆ ಹೇಗೆ? ಎಲ್ಲರಿಗೂ ಒಂದು ಅವಕಾಶ ಕೊಡ್ಬೇಕು ತಾನೆ. ವರ್ತೂರ್ ಅವರಿಗೆ, ನಮ್ರತ ಅವರಿಗೆ ಪಾರ್ಟಿಯಲ್ಲಿ ಅವಕಾಶ ಕೊಟ್ಟಿರಲಿಲ್ಲ, ಮೈಕಲ್ಗೆ ಅವಕಾಶ ಕೊಟ್ಟಿರಲಿಲ್ಲ. ಆದ ಕಾರಣ ಈ 3 ಜನಕ್ಕೆ ನಾನು ಅವಕಾಶ ಕೊಟ್ಟಿದ್ದೀನಿ ಅಂತ ತನಿಷ್ ಅವ್ರು ಹೇಳ್ತಾರೆ. ತುಂಬಾ ಇಷ್ಟ ಆಗುತ್ತೆ ಅವ್ರ ಡಿಸಿಷನ್. ಏನಕ್ಕಂದ್ರೆ ಅಲ್ಲಿ ಇರುವ 9 ಜನದಲ್ಲಿ ಕೇವಲ ಅವರೇ 6 ಜನ ಆಡ್ತಾ ಇದ್ರೆ ಯಾವ ರೀತಿ ಇರ್ತೇಳಿ. ಆದ ಕಾರಣ ಪಾರ್ಟಿಗೆ 6 ಜನ ಸೆಲೆಕ್ಟ್ ಮಾಡಿದ್ರು. ಅದಾದ್ಮೇಲೆ ಈ ಟಾಸ್ಕ್ ಅಲ್ಲಿ 6 ಜನ ಸೆಲೆಕ್ಟ್ ಮಾಡಿದ್ರು. ತುಂಬಾ ಡಿಸಿಷನ್ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ಮತ್ತೆ ತನಿಷ್ ಅವರ ಡಿಸಿಷನ್ ನಿಮ್ಗೆ ಹೇಗಿತ್ತು ಅಂತ ಹೇಳ್ತೀನಿ. ಇದಾದ್ಮೇಲೆ ವಿಶೇಷವಾಗಿ ಇಲ್ಲಿ ವರ್ತೂರ್ ಸಂತೋಷ್ ಅವರು ತುಕಾಲಿ ಅವ್ರಿಗೆ ಬೈತಾರೆ. 2-3 ಸಲ ಕ್ಲಾಸ್ ತಗೊಂತಾರೆ. ಏನಕ್ಕಂದ್ರೆ ನೋಡಿ ಪಾರ್ಟಿ ಅಂತ ಬಂದಾಗ ಸೆಲೆಕ್ಟ್ ಮಾಡಿದಾಗ ತುಕಾಲಿ ಸುಮ್ಮನೆ ಇರ್ತಾರೆ. ಅದಾದ್ಮೇಲೆ ಟಾಸ್ಕ್ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ನಮ್ಗೆ ಬೈತಾರೆ. ವರ್ತೂರ್ ಅವ್ರು ಅದನ್ನೇ ಹೇಳ್ತಾರೆ, ನೀವು ಓಪನ್ ಪಾರ್ಟಿಗೆ ನಾವು ಏನಾದ್ರು ಒಂದ್ವಾ, ನೀನ್ ಮಾತಾಡ್ಬೇಕಂದ್ರೆ ಮಾತಾಡು, ಅದ್ ಬಿಟ್ಬಿಟ್ಟು ನಾನು ಅವಳ ಹತ್ರ ಜಗಳ ಆಡ್ಬೇಕಂದ್ರೆ ನಾನು ಆಗೋದಿಲ್ಲ. ನನ್ಗೆ ನನ್ನ ವಿಷಯ ಬಂದಾಗ ನಾನು ಮಾತಾಡ್ತೀನಿ, ನಿನ್ನ ಹತ್ರ ಇದೇ ಬಂದಿರೋ ಮನೇಲಿ ಇರೋ ಜನ ಎಲ್ಲ ಬಗ್ಗೆ ಮಾತಾಡ್ತೀಯಾ, ಈಗ ಹೋಗಿ ಮಾತಾಡೋರ ಹತ್ರ ಅಂತಾರೆ. ಅಂದ್ರೆ ನೀನ್ ಏನೇ ಹೇಳಿದ್ರು ನಾನು ಕೇಳ್ಬೇಕಾ, ನೀನ್ ಏನೇ ಹೇಳಿದ್ರು ನಾನು ಹೂ ಅನ್ಬೇಕಾ? 1 ಗಂಟೆಯಿಂದ ಮಾತಾಡ್ತೀಯಾ, ನನಗೆ ಹೂ ಒಂದು ಸಾಕಾಯ್ತು, ನಿನ್ ಮೇಲೆ ನಾನು ಮಾತಾಡಲ್ಲ ಅಂತೇಳಿ ವರ್ತೂರ್ ಅವ್ರ ಮೇಲೆ, ತುಕಾಲಿ ಮೇಲೆ ಎಲ್ಲ ಕೋಪ ಕೊಂಡ್ತಾರೆ. ನಿಜ, ಆಕ್ಚುಲಿ ತುಕಾಲಿ ಅವ್ರಿಗೆ ಏನಾದ್ರು ಸಿಕ್ಟ್ರೆ ಓಕೆ, ಹ್ಯಾಪಿ, ತುಂಬಾ ಖುಷಿಯಾಗಿರ್ತಾರೆ. ಏನಾದ್ರು ಸಿಕ್ಕಿಲ್ಲ ಅಂದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ತಾರೆ. ಇದೆಲ್ಲ ಒಂದ್ ಸ್ವಲ್ಪ ಕರೆಕ್ಟ್ ಅನಿಸ್ತಾ ಇತ್ತು. ಇದಾದ್ಮೇಲೆ ಕಾರ್ತಿಕ್ ಅವ್ರಿಗೂ ಕ್ಲಾರಿಟಿ ಕೊಡ್ತಾರೆ ತನಿಷ್ ಅವರು ತುಂಬಾ ಲೋ ಆಗ್ಬಿಡ್ರ ಅಂತ ಹೇಳ್ಬೋದು. ಏನಕ್ಕಂದ್ರೆ ಅವ್ರ ಫ್ರೆಂಡ್ ಸೆಲೆಕ್ಟ್ ಮಾಡಿಲ್ಲ, ಇವ್ರು ಗೊತ್ತಿಲ್ಲ ವಿಷಯ, ಟಿವಿಯಲ್ಲಿ ನೋಡಿದ್ರ ಅಂತ ಹೇಳಿ ಕಾರ್ತಿಕ್ ಅವ್ರಿಗೆ ಕೊಡ್ತಾರೆ. ಕಾರ್ತಿಕ್ ಯಾವಾಗ್ಲೂ ಅಷ್ಟೇ ನಂಗೆ ಕ್ಲಾರಿಟಿ ಕೊಡು, ವ್ಯಾಲಿಡ್ ಪಾಯಿಂಟ್ ಕೊಡು, ಇನ್ನೊಂದು ಕೊಡು ಅಂತ ಕೇಳ್ತಾ ಇರ್ತಾರೆ. ಅದೇ ಪಾರ್ಟಿ ಸೆಲೆಕ್ಟ್ ಮಾಡಿದಾಗ ನಂಗೆ ಒಳ್ಳೆ ವ್ಯಾಲಿಡ್ ಪಾರ್ಟಿ ಕೊಡು, ಎದು ಸೆಲೆಕ್ಟ್ ಮಾಡಿ ಅಂತ ಕೇಳಲಿಲ್ಲ. ಟಾಸ್ಕ್ ಆಡಕ್ಕೆ ಸೆಲೆಕ್ಟ್ ಮಾಡಿಲ್ಲ, ಆಗನೇ ಕೇಳಿದ್ದು ನಂಗೆ ವ್ಯಾಲಿಡ್ ಪಾಯಿಂಟ್ ಕೊಡ ಅಂತ. ವರ್ತೂರ್ ಅವ್ರನ್ನ ಅದನ್ನ ಕ್ಲಾರಿಟಿ ಕೊಡು ಅಂತ. ಇವರು ಸೆಲೆಕ್ಟ್ ಮಾಡಿದ್ರೆ ಓಕೆ, ಸೆಲೆಕ್ಟ್ ಮಾಡಲಿ ಅಂದ್ರೆ ಜಗಳ ಆಡ್ತಾರೆ. ಇನ್ನು ನಮ್ರತನು ಅಷ್ಟೇನೆ ಪಾರ್ಟಿಗೆ ಸೆಲೆಕ್ಟ್ ಮಾಡದೇ ಇದ್ದಾಗ ತುಂಬಾ ಅಳ್ತಾ ಇದ್ರು, ತನಿಷ್ ಬೈದ್ರು, ಹತ್ರ ಬರಬೇಡ ಹಾಗೆ ಈಗ ಅಂದ್ರು. ಟಾಸ್ಕ್ ಸೆಲೆಕ್ಟ್ ಮಾಡಿದಾಗ ಸುಮ್ಮಿರ್ಬೇಕು ತಾನೆ. ಸಂಗೀತನ ಮತ್ತು ಕಾರ್ತಿಕ್ನ ಉರಿಸ್ತಾರೆ. ನಿಮ್ ಸೆಲೆಕ್ಟ್ ಮಾಡಿಲ್ಲ, ನಮ್ ಸೆಲೆಕ್ಟ್ ಮಾಡಿದ್ರೆ ನಿಮ್ ಸೆಲೆಕ್ಟ್ ಮಾಡಿಲ್ಲ ಅಂತ
ಉರಿಸ್ತಾರೆ. ನಮ್ರತಾ ಮಾತ್ರ ಈ ವಿಷಯಗಳಲ್ಲಿ ತುಕಾಲಿಗೆ ಹೇಳ್ತಾರೆ, ಅಲ್ಲಿಂದ ಇಲ್ಲಿ ಬೆಂಕಿ ಇಡ್ತಾರೆ, ಅಲ್ಲಿ ಬೆಂಕಿ ಇಡ್ತಾರೆ ಅಂತ ನಮ್ರತಾ ಮಾಡೋದು ಅದನ್ನೇ ಕೆಲಸ. ಈ ವಿಚಾರದಲ್ಲಿ ಎಲ್ಲ ಹೊರ್ತು ಸಂತೋಷ್ ಅವರು ಸಂಡೇ ಸಾಟರ್ಡೆ ಎಪಿಸೋಡ್ ಆದ್ಮೇಲೆ ಸ್ವಲ್ಪ ಕ್ಯೂರ್ ಆಗಿದ್ದಾರೆ, ಅದು ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳ್ಬೋದು. ಖಂಡಿತ ಮಾತಾಡೋ ಸ್ಟೇಜ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಇನ್ನೊಂದು ಹೊರ್ತು ಅವರಿಗೆ ಪಾರ್ಟಿ ವಿಷಯದಲ್ಲಿ ಕ್ಲಾರಿಟಿ ಕೊಟ್ಟು ತನೀಶ್ ಅವರು ನೀವು ಸೆಲೆಕ್ಟ್ ಮಾಡ್ತಿದ್ದೆ, ಆಕ್ಚುಲಿ ನಿಮ್ ಸೆಲೆಕ್ಟ್ ಮಾಡಿದ ತುಕಾಲಿ ಅವರು ಕೋಪ ಕೊಂಡ್ಕೊಂತಾರೆ, ನೀವಿಬ್ರೆಲ್ಲ ಒಂದೇ ನಾನು ದೂರ ಮಾಡ್ತೀರಾ ಅಂತ ಹೇಳಿ. ಆದ ಕಾರಣ ನಾನು ತುಕಾಲಿ ಅವ್ರನ್ನ ಸೆಲೆಕ್ಟ್ ಮಾಡಿದಂತ ತನೀಶ್ ಅವರು ಹೊರ್ತೂರ್ ಅವ್ರು ಹೇಳ್ತಾರೆ. ಆಗ ಹೊರ್ತೂರ್ ಅವರು ಕೂಡ ಹೋಗ್ಲಿ ಬಿಡ್ರಿ ನಾವೇನು ಬೇಜಾರಾಗಿಲ್ಲ ಅಂತ ಹೇಳ್ತಾರೆ. ಇದು ವ್ಯಕ್ತಿತ್ವ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ವ್ಯಕ್ತಿತ್ವ. ನನ್ನ ಮೇಲೆ ನನ್ನ ಬಗ್ಗೆ ಬಂದಾಗ ನಾನು ಸ್ಟಾಂಡ್ ತಗೊಂತೀನಿ, ನಿನ್ನ ಬಗ್ಗೆ ಇದ್ದಾಗ ನಾನೇ ಸ್ಟಾಂಡ್ ತಗೊಳ್ಳಿ ಅಂತ ಹೇಳಿ ಒತ್ತಾಸ್ತ ಅಂದ್ರೆ ತುಕಾಲಿ ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಮಾತಾಡ್ತಾ ಇದ್ರೆ ಎಲ್ಲ ಒಂದ್ ಸ್ವಲ್ಪ 10 to 20% ಆದ್ರೂ ಆಕ್ಟಿವ್ ಆಗಿದೆ ಹೊರ್ತೂರು ಅಂತ ಹೇಳ್ಬೋದು. ಅಲ್ಲಿ ತುಂಬಾ ಮುಖ್ಯವಾಗಿದೆ ಏನಂದ್ರೆ ಸಂಗೀತ ಮತ್ತು ಕಾರ್ತಿಕ್ ಅವರು ಅವರಿರುವ ಮಧ್ಯೆ ಒಂದು ಗ್ಯಾಪ್ ಅನ್ನು ದೂರ ಮಾಡಿ ಹತ್ರ ಆಗ್ತಾರೆ. ಕಾರ್ತಿಕ್ ಅವರು ಮನೆ ಮಧ್ಯೆಲ್ಲ ಸೇರಿಸಿ ಅವ್ರಿಗೆ ಸಾರಿ ಕೇಳ್ತಾರೆ. ಸಂಗೀತ ಅವರು ಆರ್ಡರ್ ಮಾಡಿರ್ತಾರೆ ಎಲ್ಲರ ಮುಂದೆ ನಂಗೆ ಸಾರಿ ಕೇಳ್ಬೇಕಂತ ಹೇಳಿ, ಅದಕ್ಕೂ ಒಪ್ಕೊಂಡು ಕಾರ್ತಿಕ್ ಅವರು ಸಾರಿ ಕೇಳ್ತಾರೆ. ಅವ್ರ ಕ್ಯಾರೆಕ್ಟರ್ಗೆ ಒಂದು ಸೆಲ್ಯೂಟ್ ಹೇಳ್ಬೋದು ಈ ರೀತಿಯಾಗಿ. ಮತ್ತೆ ತುಕಾಲಿ ಅವರು ಮಾತ್ರ ಇನ್ನು ಕೆಳಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ಬೋದು. ಈ ಮನೆಯಲ್ಲಿ ಸ್ವಲ್ಪ ನನಗೆ ನೆಗೆಟಿವ್ ಆಗಿ ಕಾಣಿದ್ದು ನಿನ್ನೆ ಎಪಿಸೋಡ್ ಅಲ್ಲಿ ತುಕಾಲಿ ಮತ್ತು ನಮ್ರತಾ ಅವರು ಮಾತ್ರ, ಇನ್ನೆಲ್ಲರೂ ಕಾಮನ್ ಆಗಿ ಆಡ್ಕಾಂತ ಹೋಗ್ತಾ ಇದ್ರು ಅನ್ಸುತ್ತೆ. ಇನ್ನು ಮೈಕಲ್ ಅವ್ರ ಆಟಿಟ್ಯೂಡ್ ಅಂತ ಕಡಿಮೆ ಆಗಿಲ್ಲ ಅಂತ ಹೇಳ್ಬೋದು. ಮೈಕಲ್ ಆಟಿಟ್ಯೂಡ್ ಯಾಕಂದ್ರೆ ನೋಡಿ, ಕರ್ನಾಟಕದ ಮಂದಿಗೆ ಹೊಸ ವರ್ಷ ಶುಭಾಶಯಗಳು ಹೇಳ್ತಾರೆ. ಅದಾದ್ಮೇಲೆ ನಾನು ಬಿಗ್ ಬಾಸ್ ಮನೆಯಲ್ಲಿದ್ದು ವರಸ್ಟ್ ಆಪ್ನಿಯರ್ ಆಚರಣೆ ಮಾಡ್ತಾ ಇದ್ದೀನಿ, ಈ ಸವಾಸ ಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇದ್ರ ಬಗ್ಗೆ ಸಾಟರ್ಡೆ ಎಪಿಸೋಡ್ ಖಂಡಿತವಾಗ್ಲೂ ಬರುತ್ತೆ. ಇನ್ನ ಈ ವಿಷಯ ಬಂದಾಗ ಸಂಗೀತ ಅವರು ಎಲ್ಲ ಕೂಲ್ ಆಗಿದ್ರು. ವಿನಯ್ ಮೆಚ್ಕೊಂಡ್ಲೇಬೇಕು. ಈ ಟಾಸ್ಕ್ ಅಲ್ಲಿ ಆಗ್ಲಿ, ಈ ದಿನ ಆಗ್ಲಿ, ಯಾವುದೇ ಕಾರಣಕ್ಕೂ ಆರ್ಗ್ಯುಮೆಂಟ್ ಆಗ್ಲಿ, ಜಗಳ ಆಡೋದಾಗ್ಲಿ, ಲೌಡ್ ಆಗಿ ಮಾತಾಡೋದಾಗ್ಲಿ ಇಲ್ಲ, ಕೂಲ್ ಆಗಿದ್ರು. ಎರಡಲ್ಲೂ ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಪಾರ್ಟಿಯಲ್ಲಿ ಮತ್ತೆ ಟಾಸ್ಕ್ ಅಲ್ಲಿ. ಕೆಲವ್ರಿಗೆ 2 ಸಿಕ್ಕಿದ್ವು, ಕೆಲವ್ರಿಗೆ ಒಬ್ರಿಗೆ ಒಂದೊಂದು ಸಿಕ್ತು. ತನೀಶ್ ಅವರ ಡಿಸಿಷನ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ನನಗೆ ಅನಿಸ್ತಾ ಇತ್ತು. ಮತ್ತೆ ನಿಮ್ಗೆ ಹೇಗೆ ಅನ್ಸ್ತಾ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಅನಿಸ್ತಾ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.